ಪಾಲಿಕೆ ವಿರೋಧ ಪಕ್ಷದ ಪ್ರತಿಭಟನೆಗೆ ಕೈಬಲ. ಮೇಯರ್ ಸೈಯದ್ ಅಹಮದ್ ಕ್ಷಮೆ ಕೇಳಿದ ಪ್ರಸಂಗ ಸಭೆಯನ್ನು ಮುಂದೂಡಿ ಸಲಹಾ ಸಮಿತಿ ಸಭೆಗೆ ಆಗ್ರಹ. ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ವಿಶ್ವ ವಿಕಲಚೇತನರ ದಿನ. 350 ಜನ ವಿಕಲಚೇತನರಿಗೆ ಉಚಿತ ಕೃತಕ ಕಾಲುಗಳ ವಿತರಣೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾದಿ ಅವರಿಂದ ಚಾಲನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಭಿನಂದನಾ ಸಮಾರಂಭ. ನಾಡೋಜ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಮತ್ತು ಕೆಜಿ ನಾಗಲಕ್ಷ್ಮೀಬಾಯಿ ಅವರಿಗೆ ಅಭಿನಂದನೆ. ಬೆಂಗಳೂರಿನ ಕೆಂಪೇಗೌಡ ರಸ್ತೆಯ ಕಂದಾಯ ಭವನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಪ್ರವಚನ ಕಾರ್ಯಕ್ರಮ. ಕಲಬುರಗಿಯ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಪ್ರವಚನದ ಆಯೋಜನೆ. ತಂದೆ ತಾಯಿಗಳ ಆಶ್ರಯ ತೊರೆದ ಬಸವಣ್ಣನ ಕುರಿತು ಅಕ್ಕ ಅನ್ನಪೂರ್ಣ ತಾಯಿ ಪ್ರವಚನ. ನಾಳೆ ನಿವೃತ್ತ ಹಿರಿಯ ಪತ್ರಕರ್ತರಿಗೆ ಸನ್ಮಾನ. ಕಾರ್ಯನಿರತ ಪತ್ರಕರ್ತರ ಮತ್ತು ಸಂಪಾದಕರ ಸಂಘದಿಂದ ಆಯೋಜನೆ. ಡಿಸೆಂಬರ್ 4ರಂದು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾ ಭವನದಲ್ಲಿ ಆಯೋಜನೆ. ಸಭಿಕರನ್ನು ನಗೆಗಡಲಲ್ಲಿ ತೇಲಿಸಿದ ಗುಂಡಣ್ಣ ಡಿಗ್ಗಿ. ರಾಷ್ಟ್ರಕೂಟ ಉತ್ಸವದಲ್ಲಿ ಹಾಸ್ಯದ ಹೊನಲು. ಕನ್ನಡ ಸೈನ್ಯದ ಸೋಮನಾಥ್ ಕಟ್ಟಿಮನಿ ರೂವಾರಿ. 39 ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಒತ್ತಾಯ. ಅಖಿಲ ಕರ್ನಾಟಕ ವಿಠಲ್ ಹೆರೂರು ಅಭಿಮಾನಿಗಳ ಬಳಗದ ವತಿಯಿಂದ ಆಗ್ರಹ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕೋಲಿ ಕಮ್ಮಲಿಗ ಸಮಾಜದ ಮನವಿ. ನೂತನ ಖೋ-ಖೋ ಅಂಗಣ ನಿರ್ಮಾಣಕ್ಕೆ 12 ಲಕ್ಷ ರೂಪಾಯಿ ಮಂಜೂರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕ್ರೀಡೆಗಳ ಉತ್ತೇಜನಕ್ಕೆ ಬತ್ತು ಎಂದ ನಮೋಶಿ. ದಕ್ಷಿಣ ಭಾರತ ರಾಜ್ಯಗಳ ಅಂತಾರಾಜ್ಯ ಪುರುಷ ಮತ್ತು ಮಹಿಳಾ ಖೋ-ಖೋ ಪಂದ್ಯಗಳಿಗೆ ಚಾಲನೆ. ಸೇಡಂ ತಾಲೂಕಿನ ಸಂಗಾಮಿ ಎಂ ಗ್ರಾಮದಲ್ಲಿ ಯುವಕನ ಕೊಲೆ. 21 ವರ್ಷದ ಮಾರುತಿ ಶಿವಲಿಂಗಪ್ಪ ಕೊಡ್ದೂರ್ ಮೃತ ದುರ್ದೈವಿ. ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಪಾಲಿಕೆ ವಿರೋಧ ಪಕ್ಷದ ಪ್ರತಿಭಟನೆಗೆ ಕೈಬಲ ಸಿಕ್ಕಿದ್ದರಿಂದ ಮೇಯರ್ ಸೈಯದ್ ಅಹಮದ್ ಅವರು ಕ್ಷಮೆ ಕೇಳಿದ ಪ್ರಸಂಗ ನಡೆದಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಸಲಹಾ ಸಮಿತಿಯ ಸಭೆ ಕರೆಯದೆ ಏಕಪಕ್ಷೀಯವಾಗಿ ಕೆಲ ಕಾರ್ಯಸೂಚಿಗಳನ್ನು ಕೈಗೆತ್ತಿಕೊಂಡು ಪಾಲಿಕೆಯ ಸಾಮಾನ್ಯ ಸಭೆ ಕರೆದಿರುವುದನ್ನು ವಿರೋಧಿಸಿ ಪಾಲಿಕೆ ವಿರೋಧ ಪಕ್ಷದ ಸದಸ್ಯರು ನಡೆಸಿದ ಪ್ರತಿಭಟನೆಗೆ ಆಡಳಿತಾರೂಢ ಕೈ ಸದಸ್ಯರು ಕೈ ಜೋಡಿಸಿದ ಹಿನ್ನೆಲೆಯಲ್ಲಿ ಮೇಯರ್ ಸೈಯದ್ ಅಹಮದ್ ರವರು ಕ್ಷಮೆ ಕೇಳಿದ ಪ್ರಸಂಗ ನಡೆಯಿತು. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಇಂದು ಕರೆದಿರುವ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ವಿಶಾಲ್ ದರ್ಗಿ ಮತ್ತು ವಿರೋಧ ಪಕ್ಷದ ಸದಸ್ಯರು ಸಭಾಭವನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಇವರ ಪ್ರತಿಭಟನೆಗೆ ಆಡಳಿತಾರೂಢ ಸಭಾನಾಯಕ ರಾಜು ಕಪ್ನೂರ್ ಮತ್ತು ಮಾಜಿ ಮೇಯರ್ ಭೀಮರೆಡ್ಡಿ ಪಾಟೀಲ್ ಸೇರಿದಂತೆ ಕೆಲ ಕೈ ಸದಸ್ಯರು ಬೆಂಬಲಿಸಿದರು. ಸಲಹಾ ಸಮಿತಿ ಸಭೆ ಕಡ್ಡಾಯವಾಗಿ ಕರೆಯಬೇಕು ಎಂಬ ನಿಯಮಾವಳಿಯಲ್ಲಿಲ್ಲ ಎಂದು ಸಭಾ ಕಾರ್ಯದರ್ಶಿ ಬಾಬುರಾವ್ ಅವರು ಸಭೆಯ ಗಮನಕ್ಕೆ ತಂದರಾದರೂ ಇದಕ್ಕೆ ಜಪ್ಪೆನ್ನದೆ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದರಿಂದ ಮೇಯರ್ ಅವರು 10 ನಿಮಿಷಗಳ ಕಾಲ ಸಭೆಯನ್ನ ಮುಂದೂಡಿದರು. ಮೇಯರ್ ಅವರು ಈ ಬಾರಿ ತಪ್ಪಾಗಿದೆ, ಮುಂದೆ ತಪ್ಪಾಗದಂತೆ ಜಾಗ್ರತೆ ವಹಿಸಲಾಗುವುದು, ಪ್ರತಿಭಟನೆ ನಿಲ್ಲಿಸಿ ಸಭೆ ಮುಂದುವರಿಸಲು ಸಹಕರಿಸುವಂತೆ ಮನವಿ ಮಾಡಿದರಲ್ಲದೆ ಕ್ಷಮೆ ಯಾಚಿಸಿದರು. ಇದಕ್ಕೆ ಒಪ್ಪದ ವಿರೋಧ ಪಕ್ಷದ ಸದಸ್ಯರು ಇಂದಿನ ಸಭೆಯನ್ನ ಮುಂದೂಡಿ ಸಲಹಾ ಸಮಿತಿ ಸಭೆ ನಡೆಸುವಂತೆ ಒತ್ತಾಯಿಸಿದರು. ಈಗ ತಾವು ಎಲ್ಲರೂ ನೋಡತ್ತೀರಿ ಡೆಲ್ಲಿದಾಗ ಏನಿದೆ ಅಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಬನಕ್ಕಿಂತ ಮುಂಚೆ ನಾವು ನಿರ್ಣಯ ತಗೋಬೇಕ. ಒಳ್ಳೆ ರೀತಿಯಲ್ಲಿ ಒಂದು ಬೆಸ್ಟ್ ಕ್ಲೈಮೇಟ್ ಬಿಲ್ಡಪ್ ಆಗಬೇಕು ಕಲಬುರಗಿ ಅಂತ ಅವ್ರು ಸಬ್ಜೆಕ್ಟ್ ತಗೊಂಡು ಬಂದಿದ್ದು ಸರ್. ಇದು ಸಬ್ಜೆಕ್ಟ್ ಜನರಲ್ ಬಾಡಿ ಮೀಟಿಂಗ್ ತರಬೇಕು. ಉದ್ದೇಶ ಏನಿತ್ತಂದ್ರೆ ಈ ಅಮೃತ್ ಸ್ಕೀಮ್ ಏನಿದೆ ಆಲ್ರೆಡಿ ದೇ ಸರ್ವೆ ಇಸ್ ಗೋಯಿಂಗ್ ಆನ್. ಇಫ್ somebody's corporate areas are not covered, if they will advise, what about employees are there over here right now? If they advise means their survey have been conducted in their area also, and that area would have been included. This scheme is also with the contribution of central government and state government. ಇವತ್ತಿನ ಈ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ನಾವು ಇವತ್ತು ಮೇಯರ್ ಅವರು ಇವತ್ತು ಜನರಲ್ ಸಾಮಾನ್ಯ ಸಭೆ ಮೀಟಿಂಗ್ ಒಂದು ವಾರದಕ್ಕಿಂತ ಮೊದಲೇ ಮುಂಚಿತವಾಗಿ ನಮಗೆ ನೋಟಿಸ್ ಬರಬೇಕಿತ್ತು. ಒಂದು ವೀಕ್ ಮೊದಲ ನೋಟಿಸ್ನೂ ಬರಲಿಲ್ಲ. ಇದು
ಅಜೆಂಡಾ ಅದು ರೆಡಿ ಮಾಡಬೇಕಪ್ಪ ಅಂತಂದರೆ ಅಡ್ವೈಸರ್ ಕಮಿಟಿ ಮೀಟಿಂಗ್ ಮಾಡಬೇಕು. ಅಡ್ವೈಸರ್ ಕಮಿಟಿಯಲ್ಲಿ 4 ಕಮಿಟಿ ಚೇರ್ಮನ್ನು, ಅಪೋಸಿಷನ್ ಲೀಡರು, ರೂಲಿಂಗ್ ಪಾರ್ಟಿ ಲೀಡರು, 4 ಜನ ಮೇಯರ್, ಡೆಪ್ಟಿ ಮೇಯರು, 4 ಜನ ಸೀನಿಯರ್ ಸದಸ್ಯರು ಎಲ್ಲರೂ ಇದ್ದು ಒಂದು ಡಿಸಿಷನ್. ನಾವು ಡೆವಲಪ್ಮೆಂಟ್ ಬಗ್ಗೆದಾಗ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ ಮಾಡಬೇಕಂತೆ ಇದೊಂದು ಅಡ್ವೈಸರ್ ಕಮಿಟಿ ಅಂತೇಳಿ ಮಾಡಿರೋದು. ಈಗ ಅವ್ರು ವಿದೌಟ್ ಅಡ್ವೈಸರ್ ಕಮಿಟಿ ಯಾರಿಗೆ ಮಾಹಿತಿ ಇಲ್ಲ, ಯಾರಿಗೆ ಗೊತ್ತಿಲ್ಲ. ಇವತ್ತು ಗುಲ್ಬರ್ಗದಲ್ಲಿ ಗಣ್ಯ ವ್ಯಕ್ತಿಗಳು ಇವತ್ತು ಸನ್ಮಾನ ಮಾಡಿದ್ರು. ಇವತ್ತು ಯಾರಿಗೆ ಮಾಹಿತಿ ಇಲ್ಲ. ಇವತ್ತು ಗಣ್ಯ ವ್ಯಕ್ತಿಗಳು ಎಲ್ಲರೂ ಏರಿಯಾದಾಗ ಅವ್ರೂ ನಮಗೂ ಮಾಹಿತಿ ಅದ. ಇವತ್ತು ಒಬ್ಬರು ಹಿರಿಯ ನಮ್ಮ ಪತ್ರಕರ್ತರು ಇವತ್ತು ಬಂದ್ ಕೇಸಿಂದ ಅವ್ರು ಆಫೀಸ್ ಹೋದ್ರು. ನಮಗೆ ಭಾಳ ನೋವಾಯಿತು. ನಾವು ಅದ್ರ ಬಗ್ಗೆ ಅವ್ರಿಗೆ ನಮಗೆ ಅವ್ರು ಬರ್ತಾರ, ಅವ್ರಿಗೆ ನಾವು ಇಟ್ಟಿದ್ದೆವು, ನಮ್ದು ಹಿಂಗೆ ಅದ ಅಂತೇಳಿ ಯಾವ ಸದಸ್ಯರಿಗೆ ಗೊತ್ತಿಲ್ಲ. ಈಗ ಅವರೇ ಇವ್ರಿಗೆ ಮಾಡಬೇಕು, ಅವ್ರಿಗೆ ಮಾಡ್ಬೇಕಂತೇಳಿ ಕೇಸಿಂದ್ರೆ ಅವರೇ ಒಂದು ಡಿಸಿಷನ್ ತೊಗೊತಾರೆ. ಇವತ್ತಿನ ದಿನ ಏನು ಸಭೆಯನ್ನು ನಡೆಯಿತು, ಇದು ಸಭೆಯನ್ನು ಯಾರಿಗೆ ಒಂದು ಇಂಟಿಮೇಷನ್ ಇರಲಾರ್ದೆ ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಕೊಡಬೇಕಾಗಿತ್ತು ನೋಟಿಸು. ಒಂದು 2 ಡೇಸ್ ಬಿಫೋರು, ಇಲ್ಲ ನಾಳೆ ಐತೆ ಅಂದರೆ ಇವತ್ತಿನ ದಿವಸ ಹೇಳ್ತಾರೆ ಅವರು ಮೆಸೇಜ್ ಮಾಡಿ ನೀವು ಬರಬೇಕಂತ ಅನ್ನೋ ಕಾರಣವಾಗಿ ಇಲ್ಲಿ ಎಲ್ಲರೂ ಬಂದು ಪರೇಶಾನ್ ಆಗಬೇಕು. ಆಮೇಲೆ ಇವತ್ತಿನ ದಿನ ಏನು ಒಂದು ಸಮಾರಂಭವೇ ಹಮ್ಮಿಕೊಂಡಿದ್ರು ಅವರು ಎಲ್ಲ ವ್ಯಕ್ತಿಗಳು, ರಿಟೈರ್ಡ್ ಆದ ವ್ಯಕ್ತಿಗಳಿಗೆ ಒಂದು ಯಾವುದು ನೋಟಿಸ್ ಇರಲಾರ್ದೆ ಒಂದು ಮಾಡಿದ್ದಾರೆ. ಅದಕ್ಕೆ ಎಲ್ಲ GB ದಿನವೇ ಯಾಕೆ ಅವರು ಮಾಡಬೇಕಿದು? ಒಂದು ಅವ್ರಿಗೆ ಒಂದು ಗೌರವ ಕೊಡಬೇಕಂದ್ರೆ ನಮ್ಮ ಪೂರ್ತಿ ಅವ್ರ ಜೊತೆ ಇದೆ ನಮ್ಮದು ಸಹಕಾರ ಎಲ್ಲರಿಗೂ. ಒಂದಿನ ಮುಂಚಿತವಾಗಿ ಒಂದಿನ ಯಾವುದಾದ್ರೆ 4-5 ಗಂಟೆಗೆ ಇಟ್ಕೊಂಡು ಎಲ್ಲರಿಗೆ ಕಾರ್ಡ್ ಪ್ರಿಂಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ರೀತಿಯಿಂದ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು. GB ದಿನವೇ ಯಾಕೆ ಅವ್ರಿಗೆ ಸನ್ಮಾನ ಮಾಡಬೇಕು? ಇದು ದಿನ ಎಲ್ಲ ಇದು ಒಬ್ಬರಿಗೆ ಎಲ್ಲ 55 ಕಾರ್ಪೊರೇಟ್ರಿಗೂ ಇದು ಒಂದು ಭಾಳಷ್ಟು ನೋವನ್ನು ತಂದು ಕೊಟ್ಟಿದೆ. ಇದು ನಾವು ಇವ್ರ ರೀತಿ ಸರಿಯಾಗಿ ನಾವು ಅವರಿಗೆ ಸನ್ಮಾನ ಮಾಡಿಲ್ಲ ಅಂತ ಹೇಳ್ತಿದ್ದೆ. ಪೌರ ಸನ್ಮಾನಕ್ಕಾಗಿ ಸಭೆಗೆ ಆಹ್ವಾನಿಸಲಾಗಿದ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು ಸಭೆಯಲ್ಲಿ ನಡೆದ ವಿರೋಧ ಪ್ರತಿರೋಧಗಳನ್ನ ಸುಮ್ಮನೆ ಕುಳಿತುಕೊಂಡು ಆಲಿಸುತ್ತಿದ್ದರು. ಪೌರ ಸನ್ಮಾನಕ್ಕೆ ಆಹ್ವಾನಿಸಿರುವ ಗಣ್ಯರ ಬಗ್ಗೆ ತಮಗೆ ಗೌರವವಿದ್ದು ಈ ವಿಷಯ ವಿರೋಧ ಪಕ್ಷದ ಗಮನಕ್ಕೆ ತಂದಿದ್ದಲ್ಲಿ ತಾವು ಸಹ ಈ ಗಣ್ಯರನ್ನ ಸನ್ಮಾನಿಸುತ್ತಿದ್ದೆವು ಎಂದು ದರ್ಗಿ ಹೇಳಿದರು. ಪ್ರತಿಭಟನೆಯನ್ನ ಕೆಲಕಾಲ ಮೊಟಕುಗೊಳಿಸಿದ ನಂತರ ಪೌರ ಸನ್ಮಾನಕ್ಕೆ ಭಾಜನರಾದ ಶೂಟರ್ ಕ್ರೀಡಾಪಟು ಮೊಹಮ್ಮದ್ ಸಾಜಿದ್ ಅಹಮದ್, ಸನಾಯಿ ವಾದಕ ಮಕ್ಬುಲ್ ಅಹಮದ್, RP ಜಾಧವ್, ಅವಧೂತ್ ದೇಶಪಾಂಡೆ ಹಾಗೂ ನಗರದ ಪ್ರಥಮ ಮೇಯರ್ ಮರಣೋತ್ತರ ಪೌರ ಸನ್ಮಾನವನ್ನ ದಿವಂಗತ ಸಿದ್ದರಾಮಪ್ಪ ಪಾಟೀಲ್ ಐರೆಡ್ಡಿ ಅವರಿಗೆ ಮಾಡಲಾಯಿತು. ವಿರೋಧ ಪಕ್ಷದ ನಾಯಕ ವಿಶಾಲ್ ದರ್ಗಿ, ಸದಸ್ಯರಾದ ವಿಠಲ್ ಜಾಧವ್, ಪರಶುರಾಮ್ ನಸಲ್ವಾಯಿ, ರಾಜಶ್ರೀ, ಮೀನಾಕ್ಷಿ ಮತ್ತು ಗೀತಾ ವಾಡೇಕರ್ ಸೇರಿದಂತೆ ಬಿಜೆಪಿ ಪಾಲಿಕೆ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ನಡೆದ ವಿಶ್ವ ವಿಕಲಚೇತನರ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಮಲಾಜಿಯವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ಸುಮಾರು 350 ಜನ ವಿಕಲಚೇತನರಿಗೆ ಉಚಿತ ಕೃತಕ ಕಾಲುಗಳನ್ನ ವಿತರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭವನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುವರ್ಣ ಹನುಮಂತರಾವ್ ಮಲಾಜಿರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ವಿಕಲಚೇತನರಿಗೆ ಉಚಿತ ಕೃತಕ ಕಾಲುಗಳನ್ನು ವಿತರಣೆ ಮಾಡಿದರು. ಗುಲ್ಕರ್ಣಿ DD ವಿಮೆನ್ ಅಂಡ್ ಚೈಲ್ಡ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಒಳ್ಳೆಯದು. ನಮ್ಮ ಎಲ್ಲ ಸರ್ಕಾರ ಯೋಜನೆಗಳಲ್ಲಿ 3% ಅನುದಾನವನ್ನು ನಾವು ಅಂಗವಿಕಲರಿಗೆ ಕಾಯ್ದಿರಿಸಬೇಕು ಅನ್ನೋ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರುತ್ತದೆ. ಅದರ ಅನುಗುಣವಾಗಿ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ 3% ಅನುದಾನ ವಿಕಲಚೇತನಕ್ಕೋಸ್ಕರ ನಾವು ಕಾಯ್ದಿರಿಸ್ತಿದ್ದೇವೆ. ಪ್ರತಿ ವರ್ಷ ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರು ತಮ್ಮ ಕ್ಷೇತ್ರಗಳಲ್ಲಿ ಯಾರು ವಿಕಲಚೇತನರು ಇದ್ದಾರೆ ಅಂಥವರಿಗೆ ದ್ವಿಚಕ್ರ ವಾಹನಗಳು ವಿತರಿಸುವುದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷ ನಮ್ಮ ಮಾನ್ಯ ಅಧ್ಯಕ್ಷರು ನಾವು ಅವರಿಗೆ ಒಂದು
ವಾಹನ ಕೊಟ್ಟರೆ ಅದರಲ್ಲಿ ಅವರಿಗೆ ಓಡಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಅವ್ರಿಗೆ ಜೀವನ ನಡೆಸೋಕ್ಕೋಸ್ಕರ ಅವ್ರಿಗೆ ಏನಾದರೂ ವ್ಯಾಪಾರ, ಅವ್ರಿಗೊಂದು ಅಂಗಡಿ ಅಥವಾ ಅವ್ರಿಗೊಂದು ಜಿರಾಕ್ಸ್ ಮೆಷಿನ್ ಅನ್ನು ಕೊಟ್ಟರೆ ಅವ್ರಿಗೆ ಇನ್ನೂ ಅನುಕೂಲ ಆಗ್ತದೆ ಅನ್ನೋ ಒಂದು ನಮ್ಮ ಅಧ್ಯಕ್ಷರು ಸ್ವತಃ ಅವರು ನಮಗೆ ಹೇಳಿದರು. ಈ ವಿಷಯದ ಕುರಿತು ನಾವೆಲ್ಲ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಮುಂದಿನ ಸಭೆಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿರಾಕ್ಸ್ ಅಂಗಡಿ ಸ್ಥಾಪನೆ ಮಾಡೋಕ್ಕೋಸ್ಕರ ಏನು ಅನುಕೂಲ ಮಾಡೋಕ್ಕೆ ಅವಕಾಶ ಇದೆ. 34 ಜನ ವಿಕಲಚೇತನರಿಗೆ ಎಕೆ ಲಿಮ್ಸ್ ಮತ್ತು 24 ಜನ ವಿಕಲಚೇತನರಿಗೆ ಬಿಕೆ ಲಿಮ್ಸ್, ಕೃತಕ ಕಾಲುಗಳನ್ನ 25 ಜನ ವಿಕಲಚೇತನರಿಗೆ ಕ್ರಷರ್ ಮತ್ತು 5 ಜನ ವಿಕಲಚೇತನರಿಗೆ ವಾಕರ್ ವಿತರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಶ್ರವಣ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಬನ್ಸಿ ಆರ್ ಪವಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಕಾಂತ್ ಕುಲಕರ್ಣಿ, ರಾಯಚೂರಿನ ಭಂಡಾರಿ ಆಸ್ಪತ್ರೆಯ ಟ್ರಸ್ಟಿ ವಿಜಯರಾಜ್ ಭಂಡಾರಿ, ಭಂಡಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಂಡಿ ರಿಯಾಜುದ್ದೀನ್, ದತ್ತು ಅಗರ್ವಾಲ್, ಜೈನ್ ಸಮಾಜದ ಮುಖಂಡ ಪ್ರಕಾಶ್ ಜೈನ್, ತಹಶೀಲ್ದಾರ್ ಪ್ರಕಾಶ್ ಚಿಂಚೋಳಿಕರ್, ಅಂಬಾಜಿ ಮೇಟಿ, ಚನ್ನಬಸಯ್ಯ, ವೆಂಕಟೇಶ್ ದೇಶಪಾಂಡೆ ಸೇರಿದಂತೆ ಮತ್ತಿತರರು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ವತಿಯಿಂದ ದಿನಾಂಕ 22/11/2016 ಬೆಂಗಳೂರಿನ ಕಂದಾಯ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಲ್ಪ ತಾಳ್ಮೆಯಿಂದ ಚಿಂತನೆ ಮಾಡಿ ಮುಂದುವರೆದಾಗ ಆಗುವಂತಹ ಅನಾಹುತ ತಪ್ಪುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಬಹುಶಃ ನಾನು ಅವ್ರಿಗೆ ಹೇಳ್ಬಿಟ್ಟೆ, ನನಗೂ ತಾಳ್ಮೆ ಬೇಕು. ನಾನು ಆ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನನಗೂ ನಾನು ಹೇಳಿದೆ ರಕ್ತ ಕುದಿಯುತ್ತೆ ಅಂತ. ನಾನು ರಕ್ತ ಕುದಿಸ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ನನಗೆ ಅವ್ರಿಗಿಂತ ಅಗಾಧವಾದಂತಹ ತಾಳ್ಮೆ ಬೇಕಾಗಿದೆ. ಅಥವಾ ಸಾಹಿತಿಗಳನ್ನೇ ಕರೆದು ಮಾಡ್ತಿರೋ ಮೊದಲನೇ ಅಭಿನಂದನಾ ಸಮಾರಂಭ ಅಂತ. ಈ ಅಭಿನಂದನೆ ಅನ್ನೋ ಪದದ ಬಗ್ಗೆ ಯಾವಾಗಲೂ ನಾನು ಕಾಮೆಂಟ್ ಮಾಡ್ತಿರ್ತೇನೆ. ಯಾಕೆಂದ್ರೆ ಅದೆಷ್ಟು ಹಳಿಸ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾವೇ ಹಣ ಹಾಕಿ, ತಾವೇ ಪುಸ್ತಕ ಬರೆಸಿ, ತಾವೇ ಶಾಲ್ ಕೊಡಿಸಿ ಅಭಿನಂದನೆ ಮಾಡಿಸ್ಕೊಳ್ಳೋ ಅಂತ ಅನೇಕ ಸಾಹಿತಿಗಳು, ಗಣ್ಯ ವ್ಯಕ್ತಿಗಳು ಬಹಳ ಹೆಚ್ಚಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಅಭಿನಂದನೆಯನ್ನು ಪರಿಕಲ್ಪನೆ ಮತ್ತು ಪದ ಎರಡು ಸವಕಲಾಗಿ ಹೋಗ್ಬಿಟ್ಟಿರೋ ಸಂದರ್ಭ ಇದು. ಕಾರಣ ಇವರಲ್ಲೇ ಉತ್ತರ ಇದೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀರಿ ಮತ್ತು ನೀವು ಸಲ್ಲಿಸುವ ಅಭಿನಂದನೆ ಸಾವಕಲ ಅಲ್ಲ, ಅಲ್ಲೊಂದು ಪ್ರೀತಿ ಇದೆ ಅಂತ ಭಾವಿಸಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಋಣಿಯಾಗಿರ್ತೇನೆ. ಈ ಕಾರ್ಯನಿರತ ಪತ್ರಕರ್ತರ ಸಂಘದ ಹಳೆ ಕಟ್ಟಡ ಒಂದಿತ್ತು, ಕಲ್ಲಿನ ಕಟ್ಟಡ. ಅಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದಾರೆ. ನಾವೇನೇನೆ ನಿಜ ಹೇಳೋದಾದ್ರೆ ಅದೆಷ್ಟು ಸಮಾರಂಭ ಮಾಡಿದ್ದೀವಿ ಅಲ್ಲಿ ಅಂದ್ರೆ, ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ಅಲ್ಲಿ ಯೋಜಿಸ್ತಿದ್ವಿ. ಕಾರಣ ಏನಂದ್ರೆ, ಒಂದ್ 50 ಜನ ತುಂಬಿದ್ರು ಸಭಾಂಗಣ ತುಂಬಿದೆ ಅಂತ ಅನ್ಸೋದು. ಒಂದು ಬಹಳ ಬೇಗ ನಾವು ಕರೆ ಕೊಟ್ಟು ಸಮಾರಂಭಗಳನ್ನ ಮಾಡ್ಬೋದಿತ್ತು. ಚಿಕ್ಕ ಚಿಕ್ಕ ಚರ್ಚೆಗಳನ್ನು ಮಾಡೋದಕ್ಕೆ ಬಹಳ ಚೆನ್ನಾಗಿತ್ತು ಅಲ್ಲಿ. ಯಾಕೆಂದ್ರೆ ದೊಡ್ಡ ದೊಡ್ಡ ಇದ್ರಲ್ಲೆಲ್ಲ ಒಬ್ರು ನಿಂತು ಜಗದ್ಗುರು ತರ ನಾವು ಉಪದೇಶ ನೀಡ್ತಿರ್ತೀವಿ, ಉಳಿದವ್ರು ಕೇಳ್ತಿರ್ತಾರಲ್ಲ, ಹಾಗಲ್ಲ. ಒಂದ್ ಸಂವಾದ ಸಾಧ್ಯವಾಗ್ತಕ್ಕಂತ ಒಂದ್ ಸಭಾಂಗಣ ಇತ್ತು ಅಲ್ಲಿ. ಸುಮಾರು ಕಾರ್ಯಕ್ರಮಗಳನ್ನ ನಾನು ನಿಯೋಜಿಸಿದ್ದೇನೆ, ಬೇರೆಯವರು ಇದರಲ್ಲೂ ಅಲ್ಲಿ ಭಾಗವಹಿಸಿದ್ದೇನೆ. ಅದಾಗಿ ಈ ಹೊಸ ಕಟ್ಟಡ ಬಂದು ಹೊಸ ಕಚೇರಿ ಆದ್ಮೇಲೆ ನಾನು ಸಹ ಇದು ಮೊದಲನೇ ಸಾರಿ ಇದು ನೋಡ್ತಿರೋದು. ಅದು ಒಂದು ಸಂತೋಷದ ಸಂಗತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ಎನ್ ರಾಜು ಅವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಕೆಜಿ ನಾಗಲಕ್ಷ್ಮಿ ಬಾಯಿ ಅವರನ್ನ ಅಭಿನಂದಿಸಲಾಯಿತು. ಪ್ರೀತಿಯಿಂದ ನಾನಾದ್ರೂ ಭಾವಿಸ್ತೇನೆ. ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಂತೆ. ನೋಡಿ, ಕಲ್ಲಿನ ಕಟ್ಟಡದ ಚಟುವಟಿಕೆಗಳನ್ನ ಅವರು ಹೇಳಿದ್ರು, ಇವರು ಹೇಳಿದ್ರು, ಸುಚೇತನ್ ಸ್ವರೂಪ್ ಅವರು ಹೇಳಿದ್ರು. ಯಾಕೆಂದ್ರೆ ಅದಕ್ಕೆ ಬಹಳ ಮಹತ್ವ ಇದೆ. ಡಿ ವಿ ಗುಂಡಪ್ಪನವರು 1932ರಲ್ಲಿ ಏನು ಈ ಸಂಘಟನೆಯನ್ನ ಹುಟ್ಟಾಕಿದ್ರು, ಅಂದಿನಿಂದ ಕ್ರಿಯಾಶೀಲವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರತಿನಿಧಿಸತಕ್ಕಂಥ ಏಕೈಕ ಸಂಘಟನೆ ಇರೋದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ. ಇನ್ಯಾವುದೋ ಸಂಘಗಳು ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಸಂಘಟನೆ ಯಾವ ಉಳಿದಿಲ್ಲ. ಇಲ್ಲಿ ಪ್ರೆಸ್ ಕ್ಲಬ್ ಇದ್ರೆ ಬರೀ ಸೀಮಿತ ಬೆಂಗಳೂರು ವಿಧಾನಸೌಧಕ್ಕೆ ಅಷ್ಟೇ ಸೀಮಿತ ಹೊರತು ಬೇರೆ ರಾಜ್ಯದ ಇಡೀ ರಾಜ್ಯದ ವ್ಯಾಪ್ತಿಗೆ ಬರೋದಿಲ್ಲ. ಇಂಥ ಒಂದು ಸಮಾರಂಭದಲ್ಲಿ ಬಂದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ಎಷ್ಟು ಬೇಕೋ ಅಷ್ಟು ಅಭಿನಂದಿತರು ನುಡಿನೂ ಅಷ್ಟೇ
ಬೇಕಾಬಿಟ್ಟಿಯಾಗಿ ಮುಖಸ್ತುತಿ ಮಾಡಿ, ನಾಗಲಕ್ಷ್ಮಿ ಬಾಯಿ ಮುಖಸ್ತುತಿ ಮಾಡಿ, ಬರ್ಗೂರು ರಾಮಚಂದ್ರಪ್ಪ ಮುಖಸ್ತುತಿ ಮಾಡಿ ಆಡಿ ಹೊಗಳಂತ ಕೆಲಸ ಮಾಡಲಿಲ್ಲ. ಏನು ಫ್ಯಾಕ್ಟ್ ಇದೆ ಅದನ್ನ ಮಾತ್ರ ಹೇಳಿದ್ರು. ಈ ಅಭಿನಂದನಾ ಸಮಾರಂಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎನ್ ರಾಜು, IFWJಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ HB ಮದನಗೌಡ, ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮಾಹಿತಿ ಹಕ್ಕು ಆಯುಕ್ತರಾದ ಡಾ ಸುಚೇತನಾ ಸ್ವರೂಪ್, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ KG ನಾಗಲಕ್ಷ್ಮಿ ಬಾಯಿ, 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದ ನಾಡೋಜ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ರವರನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಭಾರಿ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಅಕ್ಕ ಅನ್ನಪೂರ್ಣ ತಾಯಿಯವರು ಬಾಲಬಸವಣ್ಣನ ಕುರಿತು ಪ್ರವಚನ ನೀಡುತ್ತಿದ್ದಾರೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿಯ ವತಿಯಿಂದ ಬಸವ ದರ್ಶನ ಕುರಿತು ಪ್ರವಚನ ಮತ್ತು ವಚನ ವಿಜಯೋತ್ಸವವು ದಿನಾಂಕ 27/11/2016 ರಿಂದ 25/12/2016 ರವರೆಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅಕ್ಕ ಅನ್ನಪೂರ್ಣ ತಾಯಿಯವರು ತಂದೆ ತಾಯಿಗಳ ಆಶ್ರಯ ತೊರೆದ ಬಾಲಕ ಬಸವ ಆತ್ಮವಿಶ್ವಾಸದ ಆಶ್ರಯದಿಂದ ಅಂದಿನ ಸುಪ್ರಸಿದ್ಧ ಶೈವ ಕ್ಷೇತ್ರ ಕಪ್ಪಡಿ ಸಂಗಮಕ್ಕೆ ಧಾವಿಸಿದ ಪ್ರಸಂಗವನ್ನ ಸಭಿಕರಿಗೂ ಪ್ರವಚನದ ಮೂಲಕ ಉಣಬಡಿಸಿದರು. ಇವತ್ತಿ ಪ್ರವಚನ ಮಂಟಪದಂತಹ ವಿಶ್ವವಿದ್ಯಾಲಯ ಯಾವುದಂದ್ರೆ ಈ ಭೌತಿಕ ಜಗತ್ತಿನಾಚೆಗೆ ಇರ್ತಕ್ಕಂತಹ ಆ ಪರಮ ಶಕ್ತಿ ಯಾವುದದ, ಆ ಪರಮ ಶಕ್ತಿಯನ್ನು ಅರಿಯುವ ವಿದ್ಯೆ ಎಲ್ಲಿ ಕಲಿಸಲ್ಪಡ್ತದ ಅಂದ್ರೆ ಅದು ಇಂಥ ಪ್ರವಚನ ಮಂಟಪಗಳಲ್ಲಿ ಕಲಿಸಲ್ಪಡ್ತದೆ. ಈ ವಿದ್ಯೆ ನಿಮಗೆ ಎಲ್ಲಿನೂ ಕೊಡಲ್ಲ. ವಿಶೇಷ ಅಂದ್ರೆ ಈ ವಿದ್ಯೆಗೆ ಸರ್ಟಿಫಿಕೇಟ್ ಇಲ್ಲ, ಈ ವಿದ್ಯೆಗೆ ಪರ್ಸೆಂಟೇಜ್ ಇಲ್ಲ. ಈ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದೇ ಇದರ ಪರ್ಸೆಂಟೇಜ್. ಇದಕ್ಕಾಗಿ ಯಾರೂ ಎಕ್ಸಾಮ್ ಮಾಡಬೇಕಾಗಿಲ್ಲ. ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವೇ ಸಂತೃಪ್ತಿಯ ಬದುಕನ್ನು ಬದುಕ್ತಾ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ವಿದ್ಯೆ ಇರೋಲ್ಲ, ಇದು ನಿಜಕ್ಕೂ ಬಹಳ ದೊಡ್ಡ ವಿದ್ಯೆ. ಆದ್ರೆ ಬಹಳ ಜನ ಗೊತ್ತಾಗಲ್ಲ. ನೀವು ಕೇಳ್ರಿ, ವಿಶ್ವವಿದ್ಯಾಲಯದಾಗ ಅಲ್ಲಿ ಇಲ್ಲಿ ಶಾಲೆ ಕಾಲೇಜ್ಗೆ ಹೋಗೋರು ಕೇಳ್ರಿ, ಅದೇನು ಹೋಗ್ತೀವಿ ಅಲ್ಲಿ ಹೋಗ್ತೀವಿ. ಇದು ವಿಪರೀತ ರಾಕ್ಷಸ ಅಂದ ಹಾಗೆ. ಅದಕ್ಕೆ ನಮ್ಮ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಅಮರ್ತ್ಯ ಸೇನ್, ನೊಬೆಲ್ ಪಾರಿತೋಷಿಕ ಪಡೆದಿರ್ತಕ್ಕಂಥ ಅಮರ್ತ್ಯ ಸೇನ್ ಒಂದು ಮಾತು ಹೇಳ್ತಾರೆ, ಒಂದು ದೇಶದ ಅಭಿವೃದ್ಧಿ ಎಂದರೆ ಭೌತಿಕ ವಿಸ್ತಾರವಲ್ಲ, ಆರ್ಥಿಕ ಸಬಲತೆಯಲ್ಲ, ಅಲ್ಲಿಯ ಜನಾಂಗದ ನೈತಿಕ ವಿಕಾಸ. ಆರ್ಥಿಕವಾಗಿ ನಾವೆಷ್ಟು ಸದೃಢರಾಗಿದ್ದೀವಿ ಅಂತಕ್ಕಂಥದ್ದು ಬೇಕಾಗಿಲ್ಲ, ನೈತಿಕವಾಗಿ ನಾವೆಷ್ಟು ಸಬಲರಿದ್ದೀವಿ ಅಂತಕ್ಕಂಥದ್ದು. ನೈತಿಕ ವಿಕಾಸವೇ ನಿಜವಾದ ವಿಕಾಸ. ನೈತಿಕತೆ ಇಲ್ಲದ ಶಿಕ್ಷಣ ವಿಷ ಬೆರೆತ ಹಾಲಿನಂತೆ. ಕೆಲಸಕ್ಕೆ ಬರುವಂಥವರಾಗುವ ಕಾರ್ಯ ಯಾವುದು, ಅದರ ಚಿಂತನೆ ಮಾಡಬೇಕಾದ ಅಗತ್ಯ ನಮಗೆ ಅತ್ಯಂತ ಹೆಚ್ಚಿನದ. ಅದಕ್ಕೆ ನಾವು ಆ ಒಂದು ಸ್ಟೀವನ್ ಜಾಬ್ಸ್ ಹಾಗೆ ಆಗದೇ ಇರ್ತಕ್ಕಂತಹ ಒಂದು ಸ್ಥಿತಿ ನಾವು ತಯಾರು ಮಾಡಿಕೊಳ್ಬೇಕಾದ್ರೆ, ನಾವು ಕೊನೆವರೆಗೆ ಸಾಯುವ ಹಾಸಿಗೆ ಮೇಲೆ ಕುಂತು ಮಲಗಿ ಹೀಗೆ ಮರುಗದಂತೆ ಮರಣ ಬಂದರೆ ಬರಲಿ, ಕರುಣ ಬಂದರೆ ಇಡು, ಮರಣ ಬಂದರೆ ಒಯ್ಯಿ ಅಂತಕ್ಕಂತಹ ಒಂದು ಆನಂದದಿಂದ ನಗುನಗುತ್ತಾ ಬರುವಾಗ ಹೆಂಗ ಆನಂದವಾಗಿ ಬರ್ತೀವಿ, ಊರಿಗೆ ಹೋಗುವಾಗ ಹೆಂಗೆ ಟಾಟಾ ಜಯ ಜಯ ಮಾಡಿ ಹೋಗ್ತಾನ ಮನುಷ್ಯ, ಹಾಗೆ ನಗುನಗುತ್ತಾ ಹೋಗ್ಬೇಕಾದ್ರೆ ಈ ಬಾಳು ಹೇಗಿರಬೇಕು ಅಂತ ನಿರ್ಣಯ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲದ. ನಾಳೆಯಿಂದ ಆ ಬಾಳನ್ನು ಕಟ್ಟಿಕೊಳ್ಳುವಂತ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ನಾನಾ ಮೂಲೆಗಳಿಂದ ಆಗಮಿಸಿದ ಹಿರಿಯರು, ಮಹಿಳೆಯರು ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದು ಪ್ರವಚನವನ್ನ ಆಲಿಸಿ ಕೃತಾರ್ಥರಾದರು. Namah Shivaya, Basava Om Namah
4ರಂದು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾ ಭವನದಲ್ಲಿ ನಿವೃತ್ತ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಸಂಪಾದಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಡಿಸೆಂಬರ್ 4ರಂದು ರವಿವಾರ ಬೆಳಗ್ಗೆ 11 ಗಂಟೆಗೆ ಪತ್ರಿಕಾ ಭವನದಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಹಿರಿಯ ಪತ್ರಕರ್ತರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. 3.5 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ಅಮೋಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶ್ರೀಕಾಂತಾಚಾರ್ ಮಣೂರ್, ಟಿವಿ ಶಿವಾನಂದನ್ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ PM ಮಣೂರ್ ಅವರಿಗೆ ಸನ್ಮಾನಿಸಲಾಗುತ್ತಿದ್ದು, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಶ್ರವಣ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಸಂಪಾದಕರ ಸಂಘದ ಅಧ್ಯಕ್ಷ ಶಂಕರ್ ಕೋಡ್ಲಾ ಅಧ್ಯಕ್ಷತೆ ವಹಿಸುವರು ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿ ಶಿವರಂಜನ್ ಸತ್ಯಂಪೇಟ್, ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಹಾವನೂರ್ ಅವರು ಜಂಟಿಯಾಗಿ ಮಾಹಿತಿ ನೀಡಿದ್ದಾರೆ. ಹಿರಿಯ ಪತ್ರಕರ್ತರ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭಕ್ಕೆ ಮಾಧ್ಯಮ ಕ್ಷೇತ್ರದವರೆಲ್ಲರೂ ಹಾಗೂ ಹಿತೈಷಿಗಳು ಜೊತೆಗೆ ಅಭಿಮಾನಿಗಳೆಲ್ಲರೂ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡಲಾಗಿದೆ. ರಾಷ್ಟ್ರಕೂಟ ಉತ್ಸವದಲ್ಲಿ ಗುಂಡಣ್ಣ ಡಿಗ್ಗಿಯವರು ಹಾಸ್ಯದ ಹೊನಲು ಹರಿಸಿದರು. ಕನ್ನಡ ಸೈನ್ಯ ಕರ್ನಾಟಕದ ವತಿಯಿಂದ ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದ ಬಳಿ ರಾಷ್ಟ್ರಪತಿ ಪ್ರಶಸ್ತಿ ಮತ್ತು ಕಂಚಿನ ಪದಕ ವಿಜೇತ ಲಿಂಗೈಕ್ಯ ಲಕ್ಷ್ಮಣರಾವ್ ಬಿ ಕಟ್ಟಿಮನಿ ಮಹಾಮಂಟಪದಲ್ಲಿ ಹಮ್ಮಿಕೊಂಡಿರುವ 5 ದಿನಗಳ ರಾಷ್ಟ್ರಕೂಟ ಉತ್ಸವದ 3ನೇ ದಿನವಾದ ಶುಕ್ರವಾರ ನಡೆದ ಹಾಸ್ಯ ಸಂಜೆ ಕಾರ್ಯಕ್ರಮದಲ್ಲಿ ಹಾಸ್ಯದ ಹೊನಲೆ ಹರಿಯಿತು. ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ, ರೇವಣಸಿದ್ದಯ್ಯ ಸ್ವಾಮಿ, ಶರಣು ಹರ್ಸೂರ್ ಮತ್ತು ರವೀಂದ್ರ ಕುಲಕರ್ಣಿ ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯ ಹಾಸ್ಯ ಮತ್ತು ಭಾವಾಭಿನಯದ ಮೂಲಕ ಸಭಿಕರನ್ನ ನಗೆಗಡಲಲ್ಲಿ ತೇಲಿಸಿದರು. ನಗೆ ಹಬ್ಬ ಕಾರ್ಯಕ್ರಮಕ್ಕೂ ಮೊದಲು ಸಂತ ಮೇರಿ ಚರ್ಚ್ನ ಧರ್ಮಗುರು ಫಾದರ್ ಸ್ಟೇನಿ ಗೋವಿಯಸ್ ರವರು ಸಸಿಗೆ ನೀರೆರೆಯುವುದರ ಮೂಲಕ 3ನೇ ದಿನದ ರಾಷ್ಟ್ರಕೂಟ ಉತ್ಸವವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕ ಸ್ವಾಗತ ಕೋರಬೇಕೆಂದು ತಮ್ಮಲ್ಲಿ ವಿನಂತಿ. ಈ ರಾಷ್ಟ್ರಕೂಟ ಉತ್ಸವದ 3ನೇ ದಿನ ಈ ಸಂಭ್ರಮದಲ್ಲಿ ಭಾಗವಹಿಸಲು ತುಂಬಾ ಸಂತೋಷ ಪಡುತ್ತಿದ್ದೇನೆ. 2016ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ PM ಮಣೂರ್ ಅವರು ಮಾತನಾಡಿ, ಕನ್ನಡ ನಾಡಿಗೆ ರಾಷ್ಟ್ರಕೂಟರು ಅಮೂಲ್ಯವಾದ ಕೊಡುಗೆ ನೀಡಿದ್ದು, ರಾಷ್ಟ್ರಕೂಟರ ಕಾಲದಲ್ಲಿ ಶ್ರೀ ವಿಜಯ ರಚಿಸಿದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಎಂದು ಹೇಳಿದರು. ಈ ಭಾಗಕ್ಕೆ ಗುರುದೇವನ ಕಾವ್ಯ ಪರಿಣಿತ ಮತಗಳ ಅಂತ ಹೇಳಿ ಆದಂತಹ ಏಕೈಕ ಕಾವ್ಯ ಅಂದ್ರೆ ನಮ್ಮ ಪುಸ್ತಕದ ಬರಹದ ಒಂದು ಕವಿರಾಜ ಮಾರ್ಗ. ಇಂತಹ ಕವಿರಾಜ ಮಾರ್ಗದ ಈ ಭಾಗದಲ್ಲಿ ಇಂತಹ ಒಂದು ಉತ್ಸವವನ್ನು ಮಾಡುತ್ತಾ ಸುಮಾರು 16 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಕಟ್ಟಿಮನೆಯವರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಲೆಂಗ್ಟಿ, ಪತ್ರಕರ್ತ ಚಂದ್ರಶೇಖರ್ ಕಾವಲ್ಗ ಮಾತನಾಡಿದರು. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಹುಟ್ಟಿ ಒಂದು ಕನ್ನಡ ಸೇನೆ. ಈಗ ಆ ನಂತರ ಕೆಲವೊಂದು ಸಂಘಟನೆಗಳು ಬಹಳ ಹುಟ್ಟಿಕೊಂಡಿದ್ದವು. ಆಗ ನಾನು ಮುಂಚೆ ನೋಡೋಕ್ಕಿಂತ ಈಗ ಅವರು ಇತ್ತೀಚೆಗೆ ಒಂದು ಒಳ್ಳೆಯ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರಕೂಟ ಉತ್ಸವ ಇನ್ನೂ ಹೆಚ್ಚಿನ ಇದರಲ್ಲಿ ಬೆಳೀಲಿ. ಪತ್ರಕರ್ತ ಹೂವಿನಹಳ್ಳಿ ನಾಗರಾಜ್, ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ, ರೇವಣಸಿದ್ದಯ್ಯ ಸ್ವಾಮಿ, ಶರಣು ಹರ್ಸೂರ್, ರವೀಂದ್ರ ಕುಲಕರ್ಣಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮೋಹನ್ ರಾಜ್ ಶಿಕ್ಷಣ ಸಮೂಹದ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಕಟ್ಟಿಮನಿ ಅಧ್ಯಕ್ಷತೆ ವಹಿಸಿದ್ದರು. ಸೈದಪ್ಪ ಚೌಡಾಪುರ್ ಮತ್ತು ಜಗನ್ನಾಥ್ ಚೆಂಕಿ ಅವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಸೋಮನಾಥ್ ಕಟ್ಟಿಮನಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೀಗ ತಮ್ಮೆಲ್ಲರ ಮನ ಸೂರಗೊಂಡಂತೆ ಸಂಗೀತದ ಮೂಲಕ ರಸಮಯ ಶಂಕುಸ್ಥಾಪನೆ ಎಂದರೇನು? ಶಂಕುಸ್ಥಾಪನೆ ಎಂದರೆ ಒಂದು ಕಲ್ಲನ್ನು ನೆಟ್ಟು ಅದರ ಮೇಲೆ ಎಲ್ಲೆಲ್ಲಿ MP ಹೆಸರನ್ನು ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರನ್ನು ಹಾಕಿ ಪೂಜೆಯನ್ನು ಮಾಡಿ ತೆಂಗನ್ನು ಹೊಡೆದ್ರೆ ಅದು ಶಂಕುಸ್ಥಾಪನೆ. ಹೌದಾ? ಉಡುಪಿಯವರು ಕರೆಸೋದು. ಉಡುಪಿಯವರು ಕರೆಸಿ ಶಂಕುಸ್ಥಾಪನೆ ಎಂದ್ರೇನು? ಒಂದೆರಡುಗಳನ್ನು ನೆಟ್ಟು ಅದರ ಮೇಲೆ ಪೂಜೆಯನ್ನು ಮಾಡಿ ಅದರ ಹೆಸರುಗಳನ್ನು ಇಟ್ಟು ಹಾಗೆ ಮಾಡೋದು ಅದು ಶಂಕುಸ್ಥಾಪನೆ. ನಮ್ಮ ಕಲಬುರಗಿ ಕಡೆ ಕರೆಸಿದ್ರೆ ಶಂಕುಸ್ಥಾಪನೆ ಅಂದ್ರೆ ಏನು ಮೋಹನ? ನಮ್ಮ ಮೋಹನ ಕೇಳಿದ್ರು. ಶಂಕುಸ್ಥಾಪನೆ ಎಂದರೆ ಶುರು ಮಾಡಿದ ಮೋಹನ ಏನು?
ಒಳ್ಳೆ ಕೆಲಸ ನಡೆದಾಗ ದೊಡ್ಡವರು ಬಂದು ಕಲ್ಲು ಹಾಕ್ತಾರಲ್ಲ ಅದೇ ಶಂಕುಸ್ಥಾಪನೆ ಅಲ್ವ. ಬಹಳ ಅದ್ಭುತವಾದಂತ ಹಾಸ್ಯ ನೋಡ್ತೀವಿ ನಾವು ಜೀವನದಾಗ. 31 ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕೋಲಿ ಕಬ್ಬಲಿಗ ಸಮಾಜ ಮನವಿ ಮಾಡಿದೆ. ಕೋಲಿ ಕಬ್ಬಲಿಗ ಸಮಾಜದ 39 ಪರ್ಯಾಯ ಪದಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಅಖಿಲ ಕರ್ನಾಟಕ ವಿಠ್ಠಲ ಹೆರೂರು ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಸಂಸ್ಥಾಪಕ ಮತ್ತು ಅಧ್ಯಕ್ಷರು ಸನ್ಮಾನ್ಯ ಶ್ರೀ ವಿಠ್ಠಲ ಹೆರೂರು ಅವರ 3ನೇ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಅವ್ರದ್ದೇನು ಆಶಯ ಇತ್ತು, ಎಸ್ಟಿಗೋಸ್ಕರ ಸೇರ್ಪಡೆ ಮಾಡೋದನ್ನು ಹೋರಾಟ ಮಾಡ್ತಾಯಿದ್ರು, ಅದು ಅವ್ರ ನೆನಪಿಗೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಇಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ನೇರವಾಗಿ ಅಫ್ಜಲ್ಪುರ ತಾಲೂಕಿನ ದೇವಲಗಣಪುರ ವಿಠ್ಠಲ ಹೆರೂರು ಸಮಾಧಿ ಏನು ಶಕ್ತಿ ಕೇಂದ್ರ ಅಂತೀವಿ, ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಯುವಕರು ಮತ್ತು ಮುಖಂಡರು ಸೇರಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ವಿ. ಅಭಿನವ ಅಂಬಿಗನೆಂದೇ ಹೆಸರಾದ ಸನ್ಮಾನ್ಯ ಶ್ರೀ ವಿಠ್ಠಲ ಹೆರೂರ್ಜಿಯವರ ಈ ಪುಣ್ಯ ಸ್ಮರಣೆಯ ದಿನದಂದು ಇವತ್ತು ಎಲ್ಲ ಕೋಳಿ ಸಮಾಜದ ಬಳಗ, ವಿಠ್ಠಲ ಹೆರೂರರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತಿನ ಆ ಸ್ಮರಣೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಆ ವಿಠ್ಠಲ ಹೆರೂರವರಿಗೆ ಆ ದೇವರು ಶಾಂತಿ ನೆಮ್ಮದಿ ಅಲ್ಲಿ ಕೂಡ ಕೊಡಲೆಂದು ನೆನೆಸುತ್ತಾ ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗಳಿಂದ ಹಿಡಿದು ಅಫ್ಜಲ್ಪುರ ತಾಲೂಕಿನ ದೇವಲ್ ಗಣಗಾಪುರದವರೆಗೆ ಈ ಬೈಕ್ ರ್ಯಾಲಿ ಮುಖಾಂತರ ಈ ಸಮಾಜದ ಮುಖಂಡನ ನೆನಪಿನ ಜಾಗೃತಿ ಜಾತ್ರೆ ಎಂದೇ ಕರೆಯಲ್ಪಡುವ ಈ ಜಾಥಾಕ್ಕೆ ಶ್ರೀ ವಿಠ್ಠಲ ಹೆರೂರ್ಜಿ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಶರಣು ಡೋಣ್ಗಾಂವ್ ಅವರು ಚಾಲನೆ ಕೊಟ್ಟು ಇಂದಿಗೆ 3 ವರ್ಷ ಆಯಿತು. ಇದು ಭಾಳ ಸಮಾಜದಲ್ಲಿ ಭಾಳ ಶ್ಲಾಘನೀಯ ವಿಷಯ. ಇಂಥ ಯುವಕರು ಸಮಾಜದ ಇಂಥ ವ್ಯಕ್ತಿಯನ್ನು ನೆನೆಸಿಕೊಳ್ಳತಕ್ಕಂಥ ದಿನ ಇವತ್ತು ಬಹಳ ಸಂತೋಷದ ದಿನ ಎಂದು ನಾನು ಹೇಳುತ್ತಾ ನನ್ನ 2 ಮಾತು. ಈ ಸಂದರ್ಭದಲ್ಲಿ ಬಳಗದ ಅಧ್ಯಕ್ಷ ಶರಣು ಡೋಣಗಾಂವ್, ಅವ್ವಣ್ಣ ಪಾಟೀಲ್, ಸಂತೋಷ್ ನಾಟಿಕಾರ್ ಇವಣಿ, ರಾಜು ಸಾತನೂರ್, ಶಂಕರ್ ತಳವಾರ್, ಯಲ್ಲಪ್ಪ ಅಂಕಲಗಿ, ಕೈಲಾಸ್ ತಳವಾರ್, ವಿಜಯಕುಮಾರ್ ಚೌಡಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಕ್ಷಿಣ ಭಾರತ ರಾಜ್ಯಗಳ ಅಂತಾರಾಜ್ಯ ಪುರುಷ ಮತ್ತು ಮಹಿಳೆಯರ ಖೋ ಖೋ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಹೆಚ್ಚಾಗಿಸುವ ಉದ್ದೇಶದಿಂದ ವಿವಿಧ ಕ್ರೀಡೆಗಳ ಆಯೋಜನೆ ಮಾಡಲಾಗುತ್ತಿದ್ದು, ಯುವಕರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವುದರೊಂದಿಗೆ ದೇಶ ವಿದೇಶದಲ್ಲಿ ಪ್ರತಿನಿಧಿಸಬೇಕು ಎಂದು ಮಾಜಿ ಎಂಎಲ್ಸಿ ಹಾಗೂ ಜಿಲ್ಲಾ ಖೋ ಖೋ ಸಂಸ್ಥೆಯ ಮಹಾಪೋಷಕರಾದ ಶಶಿಲ್ ನಮೋಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಆವರಣದಲ್ಲಿ 27ನೇ ದಕ್ಷಿಣ ಭಾರತ ರಾಜ್ಯಗಳ ಅಂತಾರಾಜ್ಯ ಪುರುಷ ಹಾಗೂ ಮಹಿಳಾ ಖೋ ಖೋ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದಕ್ಷಿಣ ಭಾರತದ ಕ್ರೀಡಾಪಟುಗಳಲ್ಲಿ ಅನೇಕ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದವರು ಇದ್ದಾರೆ. ಅವರ ಆಟದ ಶೈಲಿಯನ್ನ ಈ ಭಾಗದ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. And I am happy that all the participants have come from different states except for one women's team which was supposed to come from Pondicherry. Well, I hope this event would be held in a very nice way. If there is any lapses on our side, please excuse us. I promise Mr. Rajgopal and his team, who have come all the way from different states, to conduct this event in a nice way. First of all, I am thankful to the Karnataka State Kho-Kho Association, Mr. Srinivas Murthy. Unfortunately, he couldn't wake up, he couldn't come to this event. Mallikarjuna avrige naan dhanyawadagalanu heltene. They have helped us, they have guided us in conducting this event.
ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಅರುಣಕುಮಾರ್ ಪಾಟೀಲ್, ಪಾಲಿಕೆಯ ಮಾಜಿ ಸದಸ್ಯ ಉಮೇಶ್ ಶೆಟ್ಟಿ, ಕರ್ನಾಟಕ ರಾಜ್ಯ ಖೋ ಸಂಸ್ಥೆಯ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ದಕ್ಷಿಣ ವಲಯ ಖೋ ಸಂಸ್ಥೆಯ ರಾಜಗೋಪಾಲ್, ಆಂಧ್ರಪ್ರದೇಶದ ಸೀತಾರಾಂ ರೆಡ್ಡಿ, ಶ್ರೀನಿವಾಸ್ ನಾಯ್ಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 2 ದಿನ ನಡೆಯುವ ಪಂದ್ಯಾವಳಿಯಲ್ಲಿ ಕರ್ನಾಟಕ ಸೇರಿದಂತೆ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಪಾಂಡಿಚೇರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಭಾಗವಹಿಸಿವೆ. ಸೇಡಂ ತಾಲೂಕಿನ ಸಂಗಾವಿ ಎಂ ಗ್ರಾಮದಲ್ಲಿ 21 ವರ್ಷದ ಯುವಕನ ಕೊಲೆಯಾಗಿರುವ ಘಟನೆ ಸಂಭವಿಸಿದೆ. ಯುವಕನೊಬ್ಬನನ್ನ ಬರ್ಬರ ಕೊಲೆ ಮಾಡಿದ್ದು ಅಲ್ಲದೆ ಶವವನ್ನ ತೊಗರಿ ಹೊಲದಲ್ಲಿ ಬಿಸಾಕಿದ ಘಟನೆ ಸೇಡಂ ತಾಲೂಕಿನ ಸಂಗಾವಿ ಎಂ ಗ್ರಾಮದಲ್ಲಿ ಶುಕ್ರವಾರ ಬೆಳಗಿನ ಜಾವ ಬೆಳಕಿಗೆ ಬಂದಿದೆ. ಸಂಗಾವಿಯ ಗ್ರಾಮಸ್ಥ 21 ವರ್ಷದ ಮಾರುತಿ ಶಿವಲಿಂಗಪ್ಪ ಕೊಡದೂರ್ ಕೊಲೆಯಾದವರು. ಸಾವಿಗೆ ನಿಖರ ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರು ಕೊಲೆ ಆರೋಪಿಗಳನ್ನ ಶೀಘ್ರದಲ್ಲೇ ಪತ್ತೆ ಮಾಡುವುದಾಗಿ ತಿಳಿಸಿದ್ದಾರೆ. ಮಾರುತಿ ತಾಯಿ ಹೀರಾಬಾಯಿರವರು ಪೊಲೀಸರಿಗೆ ದೂರು ನೀಡಿದ್ದು ಮಳಖೇಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಡಿ ಡಿವೈಎಸ್ಪಿ ಮಹೇಶ್ ಮೇಘನವರ್, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ಪಿಎಸ್ಐ ಸಂತೋಷ್ ರಾಠೋಡ್, ಹುಸೇನ್ ಪಾಷಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.